ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಡೇ 3 ಇನ್ ಇಂಡಿಯಾ, ಬೆಂಗಳೂರಿಂದ ದಾವಣಗೆರೆ ಹೊರಟಿದ್ದೀನಿ. ಈ ಸರಿ ವಂದೇ ಭಾರತ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ಬಿಟ್ಟು ಬುಕ್ ಮಾಡ್ಕೊಂಡಿದ್ದೆ. ಬೆಳಗ್ಗೆ 6 ಗಂಟೆಗೆ ಯಶವಂತಪುರದಿಂದ ಹೊರಡೋದು. 1 ನಿಮಿಷ ಅಷ್ಟೇ ವೆಯ್ಟ್ ಮಾಡ್ತಾನೆ, ಬೇಗ ಹತ್ಕೊಂಡ್ಬಿಡ್ಬೇಕಾಗುತ್ತೆ. ಒಳಗಡೆ ಸೀಟಿಂಗ್ಸು ಫ್ಲೈಟಲ್ಲಿ ಇರೋ ಥರ ಮಾಡಿದ್ದಾರೆ. ಒಂದು ಕಡೆ 3 ಸೀಟರ್, ಇನ್ನೊಂದು ಕಡೆ 2 ಸೀಟರು AC. ಪ್ರೈಸ್ ಬಂದು 920 ರುಪೀಸು ಬೆಂಗಳೂರಿಂದ ದಾವಣಗೆರೆಗೆ. ಕಂಪ್ಲೀಟ್ ವಿಡಿಯೋ ನಾನು ಬೇಗ ಎಡಿಟ್ ಮಾಡಿ ಹಾಕ್ತೀನಿ. ಆಮೇಲೆ ನೋಡಿ, ಫುಡ್ ಇಡೋದಕ್ಕೆ ಈ ರೀತಿ ಸ್ಟ್ಯಾಂಡ್ ಕೂಡ ಮಾಡಿದ್ದಾರೆ. ಬೆಳಗ್ಗೆ ನಾವು ಬಂದ ತಕ್ಷಣ ಕಾಫಿ, ಟೀ ಮತ್ತು ಬಿಸ್ಕೆಟ್ ಕೊಡ್ತಾರೆ. ಕಾಫಿ ಹೆಂಗೆ ಅಂದರೆ ಈ ಪ್ಯಾಕೆಟಲ್ಲಿ ಹಾಲಿನ ಪೌಡ್ರು, ಶುಗರು, ಕಾಫಿ ಪೌಡ್ರ್ ಎಲ್ಲ ಇರುತ್ತೆ. ಇದನ್ನು ಹಾಕ್ಕೋಬೇಕು. ಬಂದು ಹಾಟ್ ವಾಟರ್ ಹಾಕ್ತಾರೆ. ನಾನು ಮಾಡಿರೋ ಮಿಸ್ಟೇಕ್ ಅಂದರೆ ಮಗಳಿಗೆ ಟಿಕೆಟ್ ಬುಕ್ ಮಾಡಿರಲಿಲ್ಲ. ಖಾಲಿ ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಕಂಪ್ಲೀಟಾಗಿ ಫುಲ್ ಆಗಿತ್ತು. 1 ಸೀಟು ಎಕ್ಸ್ಟ್ರಾ ಇರಲಿಲ್ಲ. ಅವಳನ್ನ ಕಾಲ ಮೇಲೆ ಕೂರಿಸ್ಕೊಂಡು ಬರೋ ಥರ ಆಯಿತು. ಅದಾದ ನಂತರ ತಿಂಡಿ ಕೊಡ್ತಾರೆ. ವೆಜಿಟೇರಿಯನ್ ಆಪ್ಟ್ ಮಾಡಿರೋದ್ರಿಂದ ಪೊಂಗಲ್ಲು, ಆಮೇಲೆ ವಡಾ ಮತ್ತು ಕೇಸರಿ ಬಾತ್ ಇತ್ತು. ಮಗಳಿಗೆ ಸಪ್ರೇಟಾಗಿ ತಿಂಡಿ ತೊಗೋಬೇಕಾಯ್ತು. 120 ರುಪೀಸು. ಸಬ್ಸ್ಕ್ರೈಬರ್ ಒಬ್ಬರು ಟ್ರೈನಲ್ಲಿ ಸಿಕ್ಕಿದ್ರು. ಸೊ ಅವರಿಗೂ ಹಾಯ್ ಹೇಳಿಬಿಟ್ಟು ನನ್ನ ಮಗಳು ಅವ್ರ ಮಗಳ ಜೊತೆ ಎಲ್ಲ ಮಾತಾಡಿದ್ಲು. ಇದಾಗಿತ್ತು ವಂದೇ ಭಾರತ್ ಎಕ್ಸ್ಪೀರಿಯನ್ಸ್. ಬಾಯ್.